ಇವಳು ಅಂತಿಂತ ಸ್ವಾಮಿಯಲ್ಲ, ಚಿನ್ನ ಕದ್ದ ಡೋಂಗಿ ಸ್ವಾಮಿ. ಪೂಜೆ ನೆಪದಲ್ಲಿ ಮನೆಗೆ ಬಂದು ಚಿನ್ನ ಕದ್ದೊಯ್ದ ಲೇಡಿ ಸ್ವಾಮಿ. ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. 21ನೇ ಶತಮಾನಕ್ಕೆ ನಾವು ಬಂದಿದ್ರೂ ಕೂಡ ಜನರು ಮೂಢನಂಬಿಕೆಯನ್ನೇ ಹೆಚ್ಚಾಗಿ ಫಾಲೋ ಮಾಡ್ತಾ ಇರ್ತಾರೆ. ದೇವರನ್ನ ನಂಬಬೇಕು, ಆದ್ರೆ ಮೂಢನಂಬಿಕೆಯನ್ನ ನಂಬಿದ್ರೆ ಇದೇ ಗತಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಪೂಜೆ ನೆಪದಲ್ಲಿ ಮನೆಗೆ ಬಂದಿದ್ದ ಡೋಂಗಿ ಲೇಡಿ ಸ್ವಾಮಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಕದ್ದೊಯ್ದಿರೋ ಘಟನೆ ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನ ಬಡಾವಣೆಯೊಂದರಲ್ಲಿ ವಾಸವಾಗಿದ್ದ ಮೋಹಿನ್ ಪಾಷಾ ಎಂಬಾತನ ಮನೆಗೆ ಬಂದಿದ್ದ ಲೇಡಿ ಡೋಂಗಿ ಸ್ವಾಮಿ ಪೂಜೆ ನೆಪದಲ್ಲಿ ಚಿನ್ನಾಭರಣವನ್ನ ದೋಚಿರೋ ಘಟನೆ ನಡೆದಿದೆ. ಮೋಹಿನ್ ಪಾಷಾ ಅವರ ಸ್ನೇಹಿತರಾಗಿದ್ದ ಅಸ್ಗರ್ ಪಾಷಾ ಎಂಬುವವರು ನವಿದಾ ಸುಲ್ತಾನ ಹಾಗೂ ಆಕೆಯ ಸಹಾಯಕ ಫರ್ವೇಜ್ ಎಂಬುವರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಮೋಹಿನ್ ಸಹಾಯ ಕೇಳಿದ್ದಾರೆ. ಹುಷಾರಿಲ್ಲ ಅಂತ ಕರುಣೆ ತೋರಿದ ಮೋಹಿನ್ ನವಿದಾ ಸುಲ್ತಾನಳನ್ನ ತನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸಂಜೆ ವೇಳೆಗೆ ಮನೆಗೆ ವಾಪಸ್ ಬಂದಿದ್ರು. ಇವನು ಮೋಹಿನ್ ಮನೆಗೆ ಬರ್ತಾ ಇದ್ದಂತೆ ನವಿದಾ ಸುಲ್ತಾನ ಎಂಬ ಲೇಡಿ ಡೋಂಗಿ ಮಹಿಳೆ ಮೋಹಿನ್ ಪಾಷಾ ಅವರ ತಮ್ಮನಾದ ಮಹಮ್ಮದ್ ಮತೀನನ್ನ ನೋಡಿ, ಇವನಿಗೆ ಗಂಡಾಂತರವಿದೆ, 10 ದಿನಗಳಲ್ಲಿ ಸತ್ತು ಹೋಗ್ತಾನೆ, ಅದಕ್ಕೆ ಪೂಜೆ ಮಾಡಿಸಬೇಕು ಅಂತ ನವಿದಾ ಸುಲ್ತಾನ ಸುಳ್ಳು ಭವಿಷ್ಯ ಹೇಳಿ ಹೆದರಿಸಿದ್ಲು. ಇದಕ್ಕೆ ಮೋಹಿನ್ ಪಾಷಾ ತಾಯಿ ಆತಂಕಕ್ಕೆ ಒಳಗಾಗಿದ್ದು ಪೂಜೆ ಮಾಡಿಸಲು ಸಜ್ಜಾದ್ರು. ಅದರಂತೆ ಲೇಡಿ ಡೋಂಗಿ ಸ್ವಾಮಿ ಹೇಳಿದಂತೆ ಲಿಸ್ಟ್ನಲ್ಲಿ ಕೊಟ್ಟಿದ್ದ ವಸ್ತುಗಳನ್ನ ತಂದುಕೊಟ್ಟಿದ್ರು. ಇನ್ನು ಬೆಳಗಿನ ಜಾವ ಪೂಜೆ ಮುಗಿಸಿದ ಲೇಡಿ ಸ್ವಾಮಿ ಪೂಜೆಗೆ ಕೊಟ್ಟಿದ್ದ ವಸ್ತುಗಳನ್ನ ಬಟ್ಟೆಯಲ್ಲಿ ಸುತ್ತಿ ಪೆಟ್ಟಿಗೆಯಲ್ಲಿ ಇಡಲು ಹೇಳಿದ್ರಂತೆ. ಆ ಪೆಟ್ಟಿಗೆ ಬಳಿ 10 ದಿನ ಹೋಗದಂತೆ ಹಾಗೂ 90 ದಿನ ಪೆಟ್ಟಿಗೆ ತೆಗೆಯದಂತೆ ಲೇಡಿ ಸ್ವಾಮಿ ಹೇಳಿದ್ಲಂತೆ. ಪೂಜೆ ಬಳಿಕ ಹೋದ ಲೇಡಿ ಸ್ವಾಮಿ ನವಿದಾ ಸುಲ್ತಾನ 4 ದಿನ ಬಿಟ್ಟು ಕರೆ ಮಾಡಿದ್ದು ದುಡ್ಡು ಕೇಳಿದ್ಲಂತೆ. ಬಳಿಕ ಸ್ವಲ್ಪ ದಿನಗಳ ಬಳಿಕ ಮತ್ತೆ ದುಡ್ಡಿಗೆ ಡಿಮಾಂಡ್ ಇಟ್ಟಿದ್ದು ಲೇಡಿ ಸ್ವಾಮಿ ಮೇಲೆ ಮೋಹಿನ್ ಪಾಷಾಗೆ ಅನುಮಾನ ಬಂದಿದೆ. ಕೂಡಲೇ ಪೆಟ್ಟಿಗೆಯನ್ನ ಸರ್ಚ್ ಮಾಡಿದಾಗ ಡೋಂಗಿ ಲೇಡಿ ಸ್ವಾಮಿಯ ಕರಾಮತ್ತು ಬಯಲಾಗಿದೆ. ಹೌದು, ಲೇಡಿ ಡೋಂಗಿ ಸ್ವಾಮಿ ಪೂಜೆಗೆ ಕೊಟ್ಟಿದ್ದ ಒಡವೆಯನ್ನ ಕದ್ದೊಯ್ದಿದ್ದು ಸಂತ್ರಸ್ತ ಮನೆಯವರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಒಟ್ನಲ್ಲಿ ಭವಿಷ್ಯ ಹೇಳ್ತೀವಿ, ಆ ಪೂಜೆ ಈ ಪೂಜೆ ಅಂತ ನಂಬಿ ಯಾಮಾರುವ ಮುನ್ನ ಎಚ್ಚರ ವಹಿಸಬೇಕಿದೆ. ಇಂತಹ ಸಾವಿರಾರು ಮಂದಿ ಡೋಂಗಿ ಸ್ವಾಮಿಗಳು ದಿನಕ್ಕೊಬ್ಬರು ಹುಟ್ಕೊಳ್ತಾ ಇದ್ದು ಅವರ ಸುಳ್ಳು ಮಾತಿಗೆ ಮೋಸ ಹೋಗಬೇಡಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.